ಜಸ್ಟಿಸ್ ಇಸ್ ಸರ್ವ್ಡ್, ನ್ಯಾಯ ಸಿಕ್ಕಿದೆ ಅನ್ನುವಂಥ ಒಂದು ಕ್ಯಾಪ್ಷನ್ ನಲ್ಲಿ ಭಾರತೀಯ ಸೇನೆ ಈ ಒಂದು ಪೋಸ್ಟ್ ಅನ್ನ ಮಾಡಿದೆ. ಹಾಗೂ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಈ ಒಂದು ಆಪರೇಷನ್ ನ ಹೆಸರು ಆಪರೇಷನ್ ಆಕ್ರಮಣ್ ಹೆಸರು ಕೂಡ ಇತ್ತು. ಆಪರೇಷನ್ ಸಿಂಧೂರ್ ಅನ್ನುವಂತ ಹೆಸರು ಈಗ ಈ ಒಂದು ಆಪರೇಷನ್ಗೆ ಸಿಕ್ಕಿದೆ. ಉಗ್ರರ 9 ನೆಲೆಗಳ ಮೇಲೆ ಭಾರತ ಭೀಕರ ದಾಳಿಯನ್ನ ಮಾಡಿದೆ. ಈ ದಾಳಿಯಿಂದಾಗಿ 3 ಸಾವನ್ನಪ್ಪಿದ್ರೆ 12 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬವಲ್ಪುರ ಗಡಿ ಪ್ರದೇಶದಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ. ಹಾಗೂ ಈ ಎಲ್ಲಾ ವಿಜುವಲ್ಸ್ ಅನ್ನ ಜೈ ಹಿಂದ್ ಎಂದು ಪೋಸ್ಟ್ ಮಾಡುವ ಮೂಲಕ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಹಾಗೂ ಭಾರತದ ದಾಳಿಯನ್ನ ಖುದ್ದಾಗಿ ಪಾಕಿಸ್ತಾನ ಕೂಡ ಒಪ್ಪಿಕೊಂಡಿದೆ. ಆಪರೇಷನ್ ಸಿಂಧೂರ್ ಹೆಸರಿನ ಒಂದು ಆಪರೇಷನ್ ಅನ್ನ ಇವತ್ತು ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಕೈಗೊಂಡಿದೆ. ಭಾರತೀಯ ಸೇನೆ ನಿರ್ದಿಷ್ಟವಾಗಿ 9 ಉಗ್ರರ ಅಡಗುದಾಣಗಳನ್ನ ಇಷ್ಟೂ ದಿನಗಳ ಕಾಲ ಯಾವ ರೀತಿಯಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡಬೇಕು ಅನ್ನುವಂತ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಟ್ಕೊಂಡು ಜಸ್ಟಿಸ್ ಇಸ್ ಸರ್ವ್ಡ್ ಅನ್ನುವಂತಹ ಒಂದು ಕ್ಯಾಪ್ಷನ್ ಅಡಿಯಲ್ಲಿ ಇವತ್ತು ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಅನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರ ಮುಖಾಂತರ ಉಗ್ರರ ಹುಟ್ಟಡಗಿಸಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ವಿದ್ಯಶ್ರೀ, ಆಪರೇಷನ್ ಸಿಂಧೂರ್ ಬಹುಶಃ ಆ ಹೆಣ್ಣುಮಕ್ಕಳು ಯಾರ ಕಣ್ಣು ಮುಂದೆ ಅವರ ಸ್ವಂತ ಗಂಡನನ್ನ ಕಳೆದುಕೊಂಡ್ರು, ಅವರ ಕುಟುಂಬದವರನ್ನ ಕಳೆದುಕೊಂಡ್ರು, ಆ ಒಂದು ಪ್ರತೀಕಾರಕ್ಕಾಗಿ ಆಪರೇಷನ್ ಸಿಂಧೂರ್ ಅನ್ನ ನಮ್ಮ ಭಾರತೀಯ ಸೇನೆ ಈಗ ಕೈಗೊಂಡಿದೆ. ಅಂಡ್ ನಿರ್ದಿಷ್ಟವಾಗಿ ಉಗ್ರರ ಅಡಗುತಾಣವನ್ನ ಟಾರ್ಗೆಟ್ ಮಾಡಿ ಈಗ ಸ್ಫೋಟವನ್ನ ಮಾಡಿರೋದು. ಡೀಟೇಲ್ಸ್ ಕೂಡ ಹಾಗಿದ್ರೆ ರಾಹುಲ್, ಭಾರತೀಯ ಸೇನೆ ಕಾದು ನೋಡಿ ಹೊಡೆಯೋದು ಅಂತ ಹೇಳ್ತಾರಲ್ಲ, ಈಗ ಆ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಆಪರೇಷನ್ ಸಿಂಧೂರ ಹೆಸರೇ ಎಂಥ ಸ್ಟ್ರಾಂಗ್ ನೇಮ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಆಪರೇಷನ್ ಸಿಂಧೂರ ಹೆಸರೇ ಹೇಳುವ ಹಾಗೆ ಏಪ್ರಿಲ್ 22ನೇ ತಾರೀಕು ಪೆಹಲ್ಗಾಂನಲ್ಲಿ 26 ಜನ ಭಾರತೀಯರು, ಓರ್ವ ನೇಪಾಳಿ ಸೇರಿದಂತೆ 26 ಜನ ಭಾರತೀಯ ಪುರುಷರನ್ನ ನಿರ್ದಯವಾಗಿ ಉಗ್ರರು ಕೊಂದು ಹಾಕಿದ್ರು. ಆ 26 ಹೆಣ್ಣು ಮಕ್ಕಳ ಕುಂಕುಮವನ್ನ ಅಳಿಸಿ ಹಾಕಿದ್ರು. ಆ ಕಾರಣಕ್ಕಾಗಿ ಆಪರೇಷನ್ ಸಿಂಧೂರ್ ಅನ್ನುವಂತಹ ಹೆಸರಿನಲ್ಲಿ ಭಾರತೀಯ ಸೇನೆಯ ಕಾರ್ಯಾಚರಣೆ ಆರಂಭವಾಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ ರಾಹುಲ್. ಇಡೀ ದೇಶ ಪ್ರತೀಕಾರಕ್ಕಾಗಿ ಕಾಯ್ತಾ ಇತ್ತು. ಒಂದು ಕಡೆ ಕಳೆದ ಕೆಲ ದಿನಗಳಿಂದ ಆದಂತಹ ಡೆವಲಪ್ಮೆಂಟ್ಸ್ ನಮ್ಮ ಗಮನದಲ್ಲಿದೆ. ಯುದ್ಧಕ್ಕಾಗಿ ನಡೆದಂತಹ ಸಿದ್ಧತೆಗಳು ಗಮನದಲ್ಲಿದ್ದಾವೆ. ನಾಳೆ ಅಂದ್ರೆ ಇವತ್ತು ಬೆಳಗ್ಗೆ ಸಂಜೆಯ ವೇಳೆ 4 ಗಂಟೆಯ ಸುಮಾರಿಗೆ ಮಾಕ್ ಡ್ರಿಲ್ ಆರಂಭ ಆಗಬೇಕಾಗಿತ್ತು. ಯುದ್ಧದ ಕವಾಯತನ್ನ ಆರಂಭ ಮಾಡಬೇಕಾಗಿತ್ತು ರಾಜ್ಯದ ಜನರಿಗೆ, ದೇಶದ ಜನರಿಗೆ. ಆದ್ರೆ ಇದೆಲ್ಲದರ ಮಧ್ಯರಾತ್ರಿ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ಮಾಡಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿರುವಂತಹ ಉಗ್ರರ ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ರಾಹುಲ್, ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಪ್ರದೇಶಗಳಲ್ಲಿ ಭಾರತೀಯ ಸೇನೆ ದಾಳಿ ನಡೆಸಿದೆ. ಆ ದಾಳಿಯ ಪರಿಣಾಮ ಏನು, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಉಗ್ರರ ಹತ್ಯಾಕಾಂಡ ಆಗಿದೆ, ಆ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕು. ಬಟ್ ದೃಶ್ಯಗಳನ್ನ ನೋಡ್ತಾ ಇದೀವಿ ನಾವು. ಜನ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಶತ್ರುವಿನ ಎದೆಯನ್ನ ಬಗೆದಂತಹ ಭಾರತೀಯ ಸೇನೆಯ ದೃಶ್ಯಗಳನ್ನ ನೋಡ್ತಾ ಇದೀವಿ ನಾವು. ವಾಯುಸೇನೆಯ ಮೂಲಕ ಏರ್ ಸ್ಟ್ರೈಕ್ ನ ನಡೆಸಲಾಗಿದೆ. ಸುಮಾರು 9 ಪ್ರದೇಶಗಳಲ್ಲಿ ಏರ್ ಸ್ಟ್ರೈಕ್ ನ ಮಾಡಲಾಗಿದೆ. ಆಪರೇಷನ್ ಸಿಂಧೂರ ಜಸ್ಟಿಸ್ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಚಿವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಾಕ್ತಿದ್ದಾರೆ. ಆ ಫೋಟೋನ ಶೇರ್ ಮಾಡ್ತಿದ್ದಾರೆ. ನಾವೇನ್ ಗಮನಿಸ್ತಾ ಇದ್ವಿ, ಆಪರೇಷನ್ ಸಿಂಧೂರ್ ಅಲ್ಲಿ ಒಂದು ಹೋಗಿ ಕುಂಕುಮವನ್ನ ಇದ್ದಾಗಿದೆ. ಅಂದ್ರೆ 26 ಜನ ಮಹಿಳೆಯರು ತಮ್ಮ ಪತಿಯಂದಿರನ್ನ ಏನು ಕಳ್ಕೊಂಡ್ರು, ಅವ್ರಿಗೇನ್ ಅನ್ಯಾಯ ಆಯ್ತು, ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಆರಂಭ ಆಗಿದೆ. ನೋಡಿ, ಸಾಕ್ಷಿಗಳು ಲಭ್ಯ ಆಗ್ತಾ ಇದೆ ರಾಹುಲ್, ಸಾಕ್ಷಿಗಳು ಲಭ್ಯ ಆಗ್ತಾ ಇದೆ. ಏರ್ ಸ್ಟ್ರೈಕ್, ಹಾಗೆ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿತ್ತು ಪಾಕಿಸ್ತಾನ. ಈಗ ಸಾಕ್ಷಿ ಇದೆ ನೋಡಿ. ಕೇವಲ ದಾಳಿ ಮಾಡಿರೋದು ಮಾತ್ರ ಅಲ್ಲ, ಆ ದಾಳಿಯ ಪರಿಣಾಮ ಏನು ಅನ್ನೋದನ್ನ ಫೋಟೋಗಳು ಹೇಳ್ತಾ ಇವೆ ರಾಹುಲ್. ರೈಟ್. ಯಾಕಂದ್ರೆ ಲಾಸ್ಟ್ ಟೈಮ್ ಬಾಲಾಕೋಟ್ ಸ್ಟ್ರೈಕ್ ಆದಾಗ ಇನ್ಫ್ಯಾಕ್ಟ್ ಇದೊಂದು ರೀತಿ ದುರ್ದೈವದ ಸ್ಥಿತಿ. ಏನಂತಂದ್ರೆ ನಮ್ಮ ದೇಶದವರೇ ಸಾಕ್ಷಿ ಕೇಳಿದ್ರು. ಬಟ್ ಈಗ ಆಪರೇಷನ್ ಸಿಂಧೂರ್ನ ಸಾಕ್ಷಿ ಸಮೇತ ಭಾರತೀಯ ಸೇನೆ ತೆರೆದಿಟ್ಟಿದೆ. ಅಂಡ್ ಸಿಂಧೂರ್ನ ಹೆಸರು ಪ್ರಕಾರ ಆ ಮಹಿಳೆಯರಿಗೆ ಯಾರ್ಯಾರು ತಮ್ಮ ಕುಂಕುಮವನ್ನ ಕಳ್ಕೊಂಡಿದ್ರು, ಆ ತಾಳಿ ಭಾಗ್ಯವನ್ನ ಕಳ್ಕೊಂಡಿದ್ರು,
ಅವ್ರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ನಮ್ಮ ಭಾರತೀಯ ಸೇನೆ ಮಾಡಿದೆ. ಬಹುಶಃ ಈ ಒಂದು ಆಪರೇಷನ್ ಆ ಒಂದು ಮಹಿಳೆಯರಿಗೆ ಯಾರ್ಯಾರು ಆ ಒಂದು ದಾಳಿಯನ್ನ ಕಣ್ಣಾರೆ ಕಂಡು ಅವರ ಕುಟುಂಬಸ್ಥರನ್ನ ಕಳ್ಕೊಂಡಂತಹ ಒಂದು ದೃಶ್ಯ ಆಯ್ತು, ಕಣ್ಣಾರೆ ಇದ್ದಂತಹ ಒಂದು ದೃಶ್ಯ ಏನ್ ಕಟ್ಕೊಂಡಿದ್ರು ಆ ದೃಶ್ಯಕ್ಕೆ ಈಗ ನ್ಯಾಯ ಸಿಕ್ಕಂತೆ ಆಗಿದೆ ಅಲ್ವಾ ವಿದೇಶ್ರೀ? ಎಕ್ಸಾಕ್ಟ್ಲಿ ರಾಹುಲ್. ಭಾರತೀಯ ಸೇನೆ ಹಾಕಿರುವಂತಹ ಪೋಸ್ಟ್ ಅನ್ನ ನಾವು ಗಮನಿಸಬೇಕು. ಜಸ್ಟಿಸ್ ಸರ್ವ್ಡ್, ನ್ಯಾಯ ಹೂವ ಅಂತ ಹೇಳಿ ಹಾಕೊಂಡಿದೆ ಭಾರತೀಯ ಸೇನೆ. ಆ ಪೋಸ್ಟ್ ಅನ್ನ ಗಮನಿಸಬೇಕು. ಇಷ್ಟು ದಿನಗಳ ಕಾಲ ಏಪ್ರಿಲ್ 22ನೇ ತಾರೀಕಿನಿಂದ ಇವತ್ತಿನ ತನಕ ಮೇ 7ನೇ ತಾರೀಕಿನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.